ಎಷ್ಟೇ ಆಪ್ತ ಸ್ನೇಹಿತರಾಗಿದ್ರೂ ಕೂಡ ಈ ಮೂರು ಗುಣಗಳನ್ನು ಹೊಂದಿರುವವರಿಂದ ಖಂಡಿತ ದೂರವಿರಬೇಕು. ಏಕೆ ಎಂದು ಈ ಕಥೆಯ ಮೂಲಕ ತಿಳಿಯೋಣ. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಎಲ್ಲಿಯೂ ಕೂಡ ಸ್ಕಿಪ್ ಆಗದೆ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಒಂದು ದೇಶದ ಮಧ್ಯಪ್ರಾಂತ್ಯದಲ್ಲಿ ಒಬ್ಬ ಕಳ್ಳನಿದ್ದ. ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿದ್ದನು. ಈ ಸಣ್ಣ ಪುಟ್ಟ ಕಳ್ಳತನದಿಂದ ಲಾಭವಿಲ್ಲ ಎಂದುಕೊಂಡ ಕಳ್ಳನು ರಾಜನ ಖಜಾನೆಗೆ ಕನ್ನ ಹಾಕಬೇಕೆಂದು ಉಪಾಯ ಮಾಡಿದನು. ಅದೇ ಪ್ರಕಾರ ರಾಜನ ಆಸ್ಥಾನಕ್ಕೆ ಕದ್ದು ಮುಚ್ಚಿ ಹೋದನು. ಆದರೆ ರಾಜನ ಖಜಾನೆ ಬಳಿ ತುಂಬಾ ಜನ ಸೈನಿಕರು ಕಾವಲಿರುವುದನ್ನು ಗಮನಿಸಿ ಅಲ್ಲಿ ಕಳ್ಳತನ ಮಾಡುವುದು ಬಹಳ ಕಷ್ಟವೆಂದು ಆತನಿಗೆ ಅರ್ಥವಾಯಿತು. ತಕ್ಷಣ ತನ್ನ ನಿರ್ಧಾರವನ್ನು ಬದಲಿಸಿ ಹಿಂದಕ್ಕೆ ಹೋಗಲಿಕ್ಕೆ ತೀರ್ಮಾನಿಸಿದ. ಆದರೆ ಬರಿಗೈನಲ್ಲಿ ಹೋದರೆ ಲಾಭವಿಲ್ಲವೆಂದು ಭಾವಿಸಿದ. ಆದ್ದರಿಂದ ರಾಜನು ಮಲಗಿರುವ ಕೋಣೆಗೆ ಹೋಗಿ ರಾಜನು ಮಲಗಿರ್ತಾನೆ. ರಾಜನ ವೇಷಭೂಷಣಗಳನ್ನು ಧರಿಸಿ ರಾಜನ ಆಭರಣಗಳನ್ನು ಕದ್ದು ಸೈನಿಕರ ಕಣ್ಣನ್ನು ತಪ್ಪಿಸಿ ಸುಲಭವಾಗಿ ಹೊರಗೆ ಹೋಗಬೇಕೆಂದುಕೊಂಡನು. ಅದೇ ಪ್ರಕಾರವಾಗಿ ರಾಜರ ಕೋಣೆಗೆ ಹೋದ ಕಳ್ಳನಿಗೆ ಮಂಚದ ಮೇಲೆ ರಾಜರು ಮಲಗಿರುವುದು ಕಾಣಿಸುತ್ತದೆ. ರಾಜನ ಪಕ್ಕದಲ್ಲಿ ರಾಣಿ ಅರ್ಧನಗ್ನವಾಗಿ ಕುಳಿತಿದ್ದಳು. ಆ ಮಹಾರಾಣಿ ಮಲಗಲಿ ಎಂದು ಕಾದು ಕುಳಿತಿರ್ತಾನೆ ಕಳ್ಳ. ಆದರೆ ಆಕೆ ಮಾತ್ರ ಎಷ್ಟೊತ್ತಾದರೂ ಮಲಗೋದಿಲ್ಲ. ಆದ್ದರಿಂದ ಅಲ್ಲಿಯೇ ಮರೆಯಲ್ಲೇ ಇದ್ದ ಒಂದು ಕುರ್ಚಿಯಲ್ಲಿ ಕಳ್ಳ ಕುಳಿತನು. ಹಾಗೆ ಕುಳಿತುಕೊಳ್ಳುವ ಸಮಯದಲ್ಲಿ ಟೇಬಲ್ ಮೇಲಿದ್ದ ಗ್ಲಾಸ್ ಕೆಳಗೆ ಬೀಳುತ್ತದೆ. ಗ್ಲಾಸ್ ಕೆಳಗೆ ಬಿದ್ದ ಶಬ್ದಕ್ಕೆ ರಾಜನಿಗೆ ಎಚ್ಚರವಾಗಿ ಮಂಪರಿನಲ್ಲೇ ಎದ್ದು ಕುಳಿತುಕೊಳ್ತಾರೆ. ಶಬ್ದ ಕೇಳಿಸಿಕೊಂಡ ರಾಣಿ ಮಾತ್ರ ಒಂದು ಕತ್ತಿಯಿಂದ ಕಳ್ಳನ ಕತ್ತಿನ ಮೇಲೆ ಗುರಿ ಇಟ್ಟಳು. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಹೇಳದಿದ್ದರೆ ಈ ಕ್ಷಣವೇ ನಿನ್ನ ರುಂಡ ಮುಂಡ ಬೇರ್ಪಡುತ್ತದೆ ಎಂದು ಹೆದರಿಸಿದಳು. ಆಗ ಭಯಬಿದ್ದ ಕಳ್ಳ ತಕ್ಷಣವೇ ತನ್ನ ಬಗ್ಗೆ ಹೇಳಿದನು. ಕ್ಷಮಿಸಿ ಮಹಾರಾಣಿ, ನಾನು ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡುವಂತಹ ಕಳ್ಳ. ಈಗ ನೀವು ನನ್ನನ್ನು ಕೊಂದರೆ ನನ್ನ ಕುಟುಂಬ ಅನಾಥವಾಗಿ ಬಿಡುತ್ತದೆ. ನಾನು ಇನ್ನೆಂದಿಗೂ ನಿಮಗೆ ಕಾಣಿಸುವುದಿಲ್ಲ. ನನ್ನನ್ನು ಬಿಟ್ಟು ಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡನು. ಆತನ ಮಾತುಗಳನ್ನು ಕೇಳಿದ ಮಹಾರಾಣಿಗೆ ಆತನ ಮೇಲೆ ಕರುಣೆ ಹುಟ್ಟಿತು. ಒಂದು ಕ್ಷಣ ಆ ಕಳ್ಳನ ಮೈಮಾಟವನ್ನು ನೋಡಿ, ನಾನು ಕಾಮದ ಬಯಕೆಯಿಂದ ಹಾತೊರೆಯುತ್ತಿದ್ದೇನೆ. ನೀನೇನಾದರೂ ನನ್ನ ಕಾಮದ ಸುಖವನ್ನು ತೀರಿಸಿದರೆ ನಿನ್ನನ್ನು ಕ್ಷಮಿಸಿ ಬಿಟ್ಟು ಬಿಡುತ್ತೇನೆ. ಒಂದು ವೇಳೆ ನೀನು ಇಲ್ಲ ಎಂದರೆ ಈಗಲೇ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಹೆದರಿಸಿದಳು. ಆಗ ಕಳ್ಳ, ಛೇ, ಇದೆಂತ ಇಕ್ಕಟ್ಟಿಗೆ ಸಿಕ್ಕಿದೆನಲ್ಲ ಎಂದು ಮನಸ್ಸಿನಲ್ಲೇ ಬಾಧೆಪಟ್ಟನು. ಅಷ್ಟರಲ್ಲಿ ಆತನಿಗೆ ಒಂದು ಉಪಾಯ ಹೊಳೆಯಿತು. ರಾಣಿಯನ್ನು ನೋಡಿ ಹೀಗೆ ಹೇಳಿದನು. ಮಹಾರಾಣಿ, ನನಗೆ ಹೊಟ್ಟೆ ಸರಿಯಿಲ್ಲ. ದಿನನಿತ್ಯದ ಕರ್ಮಗಳನ್ನು ಮುಗಿಸಿಕೊಂಡು ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಎಂದು ಹೇಳುತ್ತಾನೆ ಕಳ್ಳ. ಅದಕ್ಕೆ ಮಹಾರಾಣಿ ಸರಿ ಎಂದು ಒಪ್ಪಿಗೆ ಸೂಚಿಸಿದಳು. ಆದರೆ ಆ ಕಳ್ಳ ಓಡಿ ಹೋಗಬಾರದೆಂದು ಏರ್ಪಾಡುಗಳನ್ನು ಮಾಡಿದಳು. ಕಳ್ಳ ಮಾತ್ರ ನಿತ್ಯ ಕರ್ಮಗಳನ್ನು ತೀರಿಸಿಕೊಳ್ಳುವ ನೆಪದಲ್ಲಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದನು. ಆದರೆ ದ್ವಾರ ಬಾಗಿಲಿನಲ್ಲಿ ಇದ್ದ ಸೈನಿಕರು ಆತನನ್ನು ಬಂಧಿಸಿದರು. ಭಯಭೀತನಾದ ಕಳ್ಳನು ನಡೆದ ವಿಷಯವನ್ನು ಆ ಸೈನಿಕನಿಗೆ ಹೇಳಿದನು. ಆಗ ಆ ಸೈನಿಕನು, ನಾನು ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುತ್ತೇನೆ. ಆದರೆ ನೀನು ಮತ್ತೆ ರಾಣಿ ಬಳಿ ಹೋಗಬೇಕು. ಆಕೆ ಹೇಳಿದ್ದನ್ನು ನೆರವೇರಿಸಬೇಕು. ಅಷ್ಟೇ ಅಲ್ಲದೆ ಮಹಾರಾಜರನ್ನು ನೀನು ಕೊಲ್ಲಬೇಕು ಎಂದು ಹೇಳ್ತಾನೆ. ಸೈನಿಕನು ಹೇಳಿದ ಮಾತುಗಳನ್ನು ಕೇಳಿದ ಕಳ್ಳ ಆಶ್ಚರ್ಯಗೊಳ್ತಾನೆ. ಷರತ್ತು ಮಹಾರಾಣಿ ಹಾಕಿದ ಷರತ್ತಿಗಿಂತ ಕಠಿಣವಾಗಿದೆಯಲ್ಲ, ಏನು ಮಾಡುವುದು ಎಂದು ತಿಳಿಯದೆ ಮತ್ತೆ ಮಹಾರಾಣಿ ಬಳಿ ಹೋಗ್ತಾನೆ. ಅಷ್ಟರ ಹೊತ್ತಿಗೆ ಮಹಾರಾಜರು ಮಲಗಿದ್ರು. ಮಹಾರಾಣಿ ಮಾತ್ರ ಕಳ್ಳನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಇನ್ನು ಕಳ್ಳನು ಬರುತ್ತಿದ್ದಂತೆ ತನ್ನ ಕಾಮದಾಹವನ್ನು ತೀರಿಸು ಎಂದು ಕೇಳಿದಳು. ಆಗ ಆ ಕಳ್ಳನು, ಮಹಾರಾಣಿ, ನಾನು ನಿಮ್ಮ ಕೋರಿಕೆಯನ್ನು ಖಂಡಿತ ತೀರಿಸುತ್ತೇನೆ. ಆದರೆ ನಮಗೆ ಅಡ್ಡಲಾಗಿ ಮಹಾರಾಜ ಇದ್ದಾರೆ. ಮಹಾರಾಜರನ್ನು ಕೊಂದರೆ ನಾವಿಬ್ಬರು ಸುಖವಾಗಿರಬಹುದು ಎಂದು ಹೇಳ್ತಾನೆ. ಕಾಮಾಂಧಳಾದ ಮಹಾರಾಣಿಗೆ ಇದೊಂದು ಚಿಕ್ಕ ವಿಷಯ ಎನಿಸಿ ತಕ್ಷಣವೇ ಮಹಾರಾಜನನ್ನು ಕತ್ತಿಯಿಂದ ಕೊಂದು ಬಿಡುತ್ತಾಳೆ. ಆಗ ಇಡೀ ಕೋಣೆ ರಕ್ತಸಿಕ್ತವಾಯಿತು. ಆಗ ಆ ಕೋಣೆಯೆಲ್ಲವೂ ಮಹಾರಾಜರ ರಕ್ತದಿಂದ ಕೂಡಿತು. ಈ ಭೀಕರ ದೃಶ್ಯವನ್ನು ನೋಡಿದ ಮಹಾರಾಣಿ ತಲೆ ತಿರುಗಿ ಬಿದ್ದು ಬಿಟ್ಟಳು. ಇದೇ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ ಕಳ್ಳನು ತಕ್ಷಣವೇ ಮಹಾರಾಜರ ಆಭರಣಗಳನ್ನು ಕದ್ದು ಅಲ್ಲಿಂದ ಕಾಲ್ಕಿತ್ತನು. ಮಾರನೇ ದಿನ ಮಹಾರಾಜರ ಸಾವಿನ ಸುದ್ದಿ ಇಡೀ ನಗರವೆಲ್ಲ ವ್ಯಾಪಿಸಿತು. ಆದರೆ ಯಾರು ಕೊಂದರು ಎಂಬುದು ಯಾರಿಗೂ ತಿಳಿಯದು. ಈ ರಹಸ್ಯವು ಕೇವಲ ಮಹಾರಾಣಿ ಮತ್ತು ಕಳ್ಳನಿಗೆ ಮಾತ್ರ ಗೊತ್ತಿತ್ತು. ಸೈನಿಕನು ಕಳ್ಳನಾಗಲಿ ಮಹಾರಾಣಿಯೇ ಆಗಲಿ ಮಹಾರಾಜನನ್ನು ಕೊಂದಿರಬಹುದು ಎಂದುಕೊಂಡನು.
ಬಂದನು. ಮಹಾರಾಣಿ ಮಹಾರಾಜನೊಂದಿಗೆ ಸತಿಸಹಗಮನ ಮಾಡುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದರಿಂದ ಯಾರೊಬ್ಬರೂ ಆಕೆಯ ಮೇಲೆ ಅನುಮಾನ ಪಡಲಿಲ್ಲ. ಸತಿಸಹಗಮನಕ್ಕೆ ರಾಜರ ಚಿತೆ ಮೇಲೆ ಕುಳಿತಿದ್ದ ಮಹಾರಾಣಿ ಬಳಿ ಸೈನಿಕನು ಹೋಗ್ತಾನೆ. ಮಹಾರಾಜರ ಸಾವಿಗೆ ಕಾರಣ ಯಾರು ಎಂದು ಮಹಾರಾಣಿಯನ್ನ ಕೇಳ್ತಾನೆ ಸೈನಿಕ. ಆಗ ಮಹಾರಾಣಿ ಉತ್ತರ ದಿಕ್ಕಿನಲ್ಲಿರುವ ಒಂದು ಅರಣ್ಯದಲ್ಲಿ ವಯಸ್ಸಾದ ಅಜ್ಜಿ ಇರ್ತಾಳೆ ಎಂದು, ಆಕೆಗೆ ಮಾತ್ರ ರಹಸ್ಯ ಗೊತ್ತಿದೆ ಎಂದು ಆ ಸೈನಿಕನಿಗೆ ಹೇಳ್ತಾಳೆ. ಮಾರನೇ ದಿನ ಸೈನಿಕನು ಮಹಾರಾಣಿ ಹೇಳಿದ ಹಾಗೆ ಉತ್ತರ ದಿಕ್ಕಿನಲ್ಲಿ ಇರುವ ಅರಣ್ಯಕ್ಕೆ ಹೋಗ್ತಾನೆ. ಅಲ್ಲಿ ಆತನಿಗೆ ಒಬ್ಬ ಅಜ್ಜಿ ಕಾಣಿಸ್ತಾರೆ. ನಡೆದ ವಿಷಯವನ್ನು ಆಕೆಗೆ ಹೇಳಿದ ಸೈನಿಕ ಮಹಾರಾಜನನ್ನು ಯಾರು ಕೊಂದರು ಎಂದು ಕೇಳಿದನು. ಆಗ ವಯಸ್ಸಾದ ಅಜ್ಜಿ, ನನ್ನ ಗುಡಿಸಲಿನ ಹಿಂದೆ ಒಂದು ಕುರಿ ಇದೆ. ಆ ಕುರಿಯ ತಲೆಯನ್ನು ಕತ್ತರಿಸಿ ಅದರ ತಲೆಯನ್ನು ಹಿಡಿದು ಗಾಳಿಯಲ್ಲಿ ಹಾರಿದರೆ ನಿನಗೆ ಅಂತಕನ ಸುಳಿವು ಸಿಗುತ್ತದೆ ಎಂದು ಹೇಳಿದಳು. ಇನ್ನು ಅಜ್ಜಿ ಹೇಳಿದ ಹಾಗೆ ಸೈನಿಕನು ಕುರಿಯ ತಲೆಯನ್ನು ಕತ್ತರಿಸಿ ಅದರ ತಲೆಯನ್ನು ಹಿಡಿದು ಗಾಳಿಯಲ್ಲಿ ಹಾರಿದನು. ಆ ಕುರಿಯ ತಲೆ ಸೈನಿಕನನ್ನು ಒಂದು ಗುಹೆಯ ಬಳಿ ಕರೆದೊಯ್ಯಿತು. ಆದರೆ ಆ ಗುಹೆಯ ಒಳಗಡೆ ಒಂದು ಚಿಕ್ಕ ಇರುವೆಯೂ ಇರಲಿಲ್ಲ. ಹೀಗಿದ್ದಾಗ ಮಹಾರಾಜನ ಸಾವಿನ ನಿಜಾಂಶವನ್ನು ನನಗೆ ಯಾರು ಹೇಳ್ತಾರೆ ಎಂದುಕೊಳ್ತಾನೆ. ಆದರೆ ಆ ಗುಹೆಯ ಒಳಗೆ ಒಬ್ಬ ರಾಕ್ಷಸನ ಜೊತೆ ಒಬ್ಬ ರಾಕ್ಷಸಿ ಕನ್ಯೆ ವಾಸವಿರ್ತಾರೆ. ರಾಕ್ಷಸನು ಯಾವುದೋ ಕಾರಣದ ಮೇಲೆ ಹೊರಗೆ ಹೋಗಿದ್ದ. ಗುಹೆಯ ಒಳಗೆ ರಾಕ್ಷಸ ಕನ್ಯೆ ಮಾತ್ರ ಇದ್ದಳು. ಆ ರಾಕ್ಷಸ ಕನ್ಯೆ ಸೈನಿಕನನ್ನು ನೋಡಿ ಆತನನ್ನು ತಿಂದರೆ ನನಗೆ ಹಸಿವು ನೀಗುತ್ತದೆ ಎಂದು ಭಾವಿಸಿದಳು. ಆದರೆ ಆತನ ಮೈಮಾಟವನ್ನು ನೋಡಿ ಮೋಹಿತಳಾದಳು. ಆಕೆಯಲ್ಲಿ ಕಾಮದ ಬಯಕೆ ಶುರುವಾಯಿತು. ತಕ್ಷಣವೇ ಆಕೆ ಒಬ್ಬ ಸುಂದರವಾದ ಯುವತಿಯ ಹಾಗೆ ವೇಷ ಬದಲಿಸಿ ಸೈನಿಕನ ಬಳಿ ಹೋದಳು. ತನ್ನ ಜೀವಿತಾವಧಿಯಲ್ಲೇ ಇಂತಹ ಸೌಂದರ್ಯವತೆಯನ್ನು ನೋಡಿರದ ಆ ಸೈನಿಕನು ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯ ಮೋಹದಲ್ಲಿ ಬಿದ್ದನು. ಆಗ ಆ ರಾಕ್ಷಸ ಕನ್ಯೆಯು ತನ್ನ ಜೊತೆ ಗುಹೆಯೊಳಗೆ ಕರೆದೊಯ್ದು ಇಬ್ಬರು ಸಂತೋಷದಿಂದ ಕಾಲ ಕಳೆದರು. ಇನ್ನೇನು ರಾಕ್ಷಸನು ಗುಹೆಗೆ ವಾಪಸ್ ಬರ್ತಿದ್ದಾನೆ ಎಂದು ಅರಿತ ಆ ರಾಕ್ಷಸ ಕನ್ಯೆ ಆ ಸೈನಿಕನನ್ನು ಒಂದು ನೊಣದ ಹಾಗೆ ಬದಲಾಯಿಸಿ ಒಂದು ಗೋಡೆ ಮೇಲೆ ಕೂರಿಸಿದಳು. ಇನ್ನು ಆ ರಾಕ್ಷಸನು ಬರುತ್ತಿದ್ದ ಹಾಗೆಯೇ ಮಾನವನ ವಾಸನೆಯನ್ನು ಕಂಡುಹಿಡಿದನು. ಗುಹೆಯೊಳಗೆ ಯಾರೋ ಮಾನವನ ಪ್ರವೇಶವಾಗಿದೆ ಎಂದು ರಾಕ್ಷಸ ಕನ್ಯೆಯನ್ನ ಕೇಳ್ತಾನೆ. ಆಗ ರಾಕ್ಷಸ ಕನ್ಯೆ, ಹಾಗೇನಿಲ್ಲ, ಅದೆಲ್ಲ ನಿನ್ನ ಭ್ರಮೆ. ನಾನು ಗುಹೆಯಲ್ಲಿ ಇರಬೇಕಾದ್ರೆ ಯಾವ ಮಾನವನಿಗೆ ಅಷ್ಟು ಧೈರ್ಯ ಎಂದು ಆತನ ಮಾತುಗಳನ್ನು ತಳ್ಳಿ ಹಾಕಿದಳು. ಆಕೆಯ ಮೇಲೆ ಪೂರ್ತಿ ನಂಬಿಕೆ ಇದ್ದ ರಾಕ್ಷಸನು ಕೂಡ ಆಕೆಯ ಮಾತುಗಳನ್ನು ನಂಬಿದನು. ಇನ್ನು ಆ ದಿನದಿಂದ ರಾಕ್ಷಸನು ಗುಹೆಯಲ್ಲಿದ್ದಾಗ ನೊಣದ ಹಾಗೆಯೂ ಮತ್ತು ರಾಕ್ಷಸನು ಹೊರಗೆ ಹೋದಾಗ ಸೈನಿಕನ ಹಾಗೆ ವೇಷ ಬದಲಿಸಿ ತನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಿದ್ದಳು ರಾಕ್ಷಸಿ. ಹೀಗೆ ಕೆಲವು ದಿನಗಳು ಕಳೆದವು. ದಿನಗಳು ಕಳೆದ ಹಾಗೆ ಸೈನಿಕನಿಗೆ ತನ್ನ ಹೆಂಡತಿ ಮಕ್ಕಳು ನೆನಪಾದರು. ಆದರೆ ಆ ರಾಕ್ಷಸಿ ಮಾತ್ರ ಆತನನ್ನು ಬಿಡಲು ತಯಾರೇ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ ಸೈನಿಕನಿಗೆ ಒಂದು ಅವಕಾಶ ಸಿಕ್ಕಿತು. ಹಿಂದೆ ಮುಂದೆ ನೋಡದೆ ಆ ಗುಹೆಯಿಂದ ಓಡಲು ಶುರು ಮಾಡಿದನು. ಹಾಗೆ ಓಟಕ್ಕಿತ್ತವನೇ ಕೆಲವು ದಿನಗಳ ಬಳಿಕ ತನ್ನ ನಗರವನ್ನು ಸೇರಿಕೊಂಡನು. ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿದ್ದನು. ಇದೇ ರೀತಿ ಮತ್ತಷ್ಟು ದಿನಗಳು ಕಳೆದ ನಂತರ ಆ ಸೈನಿಕನಿಗೆ ರಾಕ್ಷಸ ಕನ್ಯೆಯ ನೆನಪಾಗುತ್ತಿತ್ತು. ಪದೇ ಪದೇ ಆಕೆಯ ನೆನಪು ಆತನನ್ನು ಕಾಡುತ್ತಿತ್ತು. ಮತ್ತೆ ಮರಳಿ ರಾಕ್ಷಸ ಕನ್ಯೆಯ ಬಳಿ ಹೋಗಬೇಕೆಂದುಕೊಂಡನು ಸೈನಿಕನು. ಆದರೆ ಹೇಗೆ ಹೋಗಬೇಕೆಂದು ಆತನಿಗೆ ಅರ್ಥವಾಗುತ್ತಿಲ್ಲ. ಈ ಹಿಂದೆ ಅರಣ್ಯದಲ್ಲಿ ಇದ್ದ ವಯಸ್ಸಾದ ಅಜ್ಜಿ ಆತನನ್ನು ರಾಕ್ಷಸ ಕನ್ಯೆಯ ಬಳಿ ಕಳುಹಿಸಿದ್ದಳು. ಆದ್ದರಿಂದ ಈ ಬಾರಿಯೂ ಆ ಅಜ್ಜಿಯ ಸಹಾಯ ಬೇಕೆಂದು ಭಾವಿಸಿದನು ಸೈನಿಕನು. ಆದ್ದರಿಂದ ಮಾರನೇ ದಿನವೇ ಆ ಅರಣ್ಯದಲ್ಲಿ ಇದ್ದ ಅಜ್ಜಿಯ ಬಳಿ ಹೋದನು. ಈ ಮೊದಲಿನಂತೆಯೇ ನನ್ನನ್ನು ಆ ರಾಕ್ಷಸ ಕನ್ಯೆಯ ಬಳಿ ಕಳುಹಿಸು ಎಂದು ಅಜ್ಜಿ ಬಳಿ ಕೇಳ್ತಾನೆ. ಆದರೆ ಇದಕ್ಕೂ ಮೊದಲು ಆ ಅಜ್ಜಿಯ ಬಳಿ ಒಂದು ಕುರಿ ಇತ್ತು. ಆದರೆ ಈಗ ಇಲ್ಲ. ಆತನನ್ನು ಹೇಗೆ ರಾಕ್ಷಸ ಕನ್ಯೆಯ ಬಳಿ ಕಳುಹಿಸುವುದು ಎಂದು ಅಜ್ಜಿಗೆ ಅರ್ಥವಾಗಲಿಲ್ಲ. ಈ ವಿಷಯ ಸೈನಿಕನಿಗೆ ಹೇಳಿದಳು. ಆದರೆ ಹೇಗಾದ್ರೂ ಮಾಡಿ ನನ್ನನ್ನು ಕಳುಹಿಸಲೇಬೇಕೆಂದು, ನಾನು ರಾಕ್ಷಸ ಕನ್ಯೆಯನ್ನು ಭೇಟಿಯಾಗಲೇಬೇಕೆಂದು ಬೇಡಿಕೊಂಡನು ಸೈನಿಕ. ಆಗ ತುಂಬಾ ಆಲೋಚಿಸಿದ ಅಜ್ಜಿ, ನಿಮಗೆ ಮಗನಿದ್ದರೆ ಮಗನನ್ನು ಕರೆತರುವಂತೆ ಹೇಳ್ತಾಳೆ. ಅದೇ ರೀತಿ ಸೈನಿಕನು ತನ್ನ ಮಗನನ್ನು ಕರೆದುಕೊಂಡು ಅಜ್ಜಿಯ ಬಳಿ ಬರ್ತಾನೆ. ಆಗ ಅಜ್ಜಿ, ಈ ಮಗನನ್ನು ನೀನು ಕುರಿಯ ತಲೆಯನ್ನು ಹೇಗೆ ಕತ್ತರಿಸಿದೆಯೋ ಅದೇ ರೀತಿ ನಿನ್ನ ಮಗನ ತಲೆಯನ್ನು ಕತ್ತರಿಸಿದರೆ ಆತನ ತಲೆಯು ಗಾಳಿಯಲ್ಲಿ ಹಾರುತ್ತದೆ. ನೀನು ಆ ತಲೆಯನ್ನು ಹಿಡಿದು ಗಾಳಿಯಲ್ಲಿ ಹಾರುತ್ತಾ ರಾಕ್ಷಸ ಕನ್ಯೆಯ ಬಳಿ ಹೋಗಬಹುದು ಎಂದು ಅಜ್ಜಿ ಹೇಳ್ತಾಳೆ. ರಾಕ್ಷಸಿಯ ಕಾಮದಿಂದ ಕಣ್ಮುಚ್ಚಿಕೊಂಡಿದ್ದ ಆ ಸೈನಿಕನು ತನ್ನ ಮಗನನ್ನೇ ಕೊಲ್ಲಲು ಕೂಡ ಸಿದ್ಧನಾಗಿದ್ದನು. ಆಗ ಆ
ಆ ಅಜ್ಜಿ ಸೈನಿಕನ ಕೈಯನ್ನು ಬಲವಾಗಿ ಹಿಡಿದು ತಡೆದಳು. ಅಯ್ಯೋ ಕಾಮಾಂಧನೆ, ಕಾಮದ ಮೋಹದಲ್ಲಿ ಸಿಲುಕಿ ಪುತ್ರನ ವ್ಯಾಮೋಹವನ್ನೇ ಮರ್ತಿದ್ದೀಯಾ ಎಂದು ಬೈದಳು. ಈ ಹಿಂದೆ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆ, ಅದಕ್ಕೆ ಉತ್ತರವನ್ನ ಹೇಳ್ತೇನೆ ಕೇಳು. ಯಾವ ರೀತಿ ನೀನು ಕಾಮದ ಬಲೆಯಲ್ಲಿ ಸಿಲುಕಿ ನಿನ್ನ ಕರುಳ ಕುಡಿಯನ್ನೇ ಚಿವುಟಲು ತಯಾರಾಗಿದೆಯೋ ಅದೇ ರೀತಿಯಾಗಿ ಕಾಮ ಕೋರಿಕೆಯ ಕಾರಣದಿಂದಲೇ ಮಹಾರಾಜನು ಕೂಡ ಕೊಲ್ಲಲ್ಪಟ್ಟನು. ಹಣ ಸಂಪಾದಿಸಬೇಕೆಂದು ಜನರು ಎಂಥ ಕೆಲಸವನ್ನೇ ಸರಿ ಮಾಡ್ತಾರೆ, ಅದೇ ರೀತಿಯಾಗಿ ಕಾಮದ ಬಲೆಗೆ ಸಿಕ್ಕಂತಹ ಮನುಷ್ಯ ತನ್ನ ಆಲೋಚನಾ ಶಕ್ತಿಯನ್ನೇ ಕಳೆದುಕೊಳ್ತಾನೆ, ಸಂಬಂಧಗಳನ್ನೇ ಮರಿತಾನೆ, ಆ ಸಂಬಂಧಗಳಿಗೆ ಬೆಲೆನೇ ಕೊಡೋದಿಲ್ಲ. ಕಾಮ, ಕ್ರೋಧ, ಲೋಭ ಎಲ್ಲವೂ ಮನುಷ್ಯನಿಗೆ ಸಂಬಂಧಿಸಿದ ಗುಣಗಳೇ. ಆದರೆ ಈ 3 ಗುಣಗಳಿಗೆ ಗುಲಾಮರಾದವರನ್ನು ಎಂದಿಗೂ ನಂಬಾರದು. ಮೊದಲನೆಯದಾಗಿ ಕಾಮದ ಮೋಹದಲ್ಲಿ ಸಿಲುಕಿರುವವರು ಯಾವುದೇ ಕೃತ್ಯಕ್ಕೆ ಹಿಂಜರಿಯುವುದಿಲ್ಲ. ಎರಡನೆಯದಾಗಿ ಹಣದ ದುರಾಸೆ, ಅತಿಯಾಸೆ ಗತಿಗೇಡು ಎಂಬಂತೆ ಹಣದ ದುರಾಸೆ ಇರುವವರು ಕೂಡ ಯಾವುದನ್ನು ಲೆಕ್ಕಿಸುವುದಿಲ್ಲ, ಎಂತಹ ಹೀನ ಕೃತ್ಯವಾದರೂ ಸರಿ ಇಳಿದು ಬಿಡ್ತಾರೆ. ಮೂರನೆಯದಾಗಿ ಕೋಪ, ಅತಿಯಾಗಿ ಕೋಪ ಹೊಂದಿರುವವರು ಅವರ ಕೋಪಕ್ಕೆ ಬುದ್ಧಿ ಕೊಟ್ಟು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಮತ್ತು ನನ್ನವರ್ಯಾರು ಬೇರೆಯವರ್ಯಾರು ಎಂದು ಆಲೋಚಿಸದೆ ದುಡುಕಿ ಹಲವಾರು ಅನಾಹುತಗಳಿಗೆ ಕಾರಣಕರ್ತರಾಗ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ 3 ಗುಣಗಳಿರುವ ಜನರನ್ನು ನಂಬಾರ್ದು. ಕಾಮ, ಕ್ರೋಧ ಮತ್ತು ಲೋಭಗಳಿಗೆ ನೀವು ಎಷ್ಟು ಸ್ನೇಹಿತರಾದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿಕೊಡ್ಬಾರ್ದು. ಅವುಗಳಿಗೆ ನೀವು ಗುಲಾಮರಾಗಬಾರ್ದು. ಅವುಗಳನ್ನು ನೀವು ಆಳಬೇಕೆ ವಿನಃ ಅವುಗಳ ಕೈಗೊಂಬೆ ನೀವಾಗಬಾರದು. ಒಂದು ವೇಳೆ ಈ 3 ಗುಣಕ್ಕೆ ನೀವು ಕೈಗೊಂಬೆಯಾದರೆ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ ಎಂದು ಅಜ್ಜಿ ಸೈನಿಕರಿಗೆ ಹಿತಬೋಧನೆಯನ್ನ ಮಾಡ್ತಾರೆ. ಸ್ನೇಹಿತರೆ, ಈ ಕತೆ ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.